ಸರ್, ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅನ್ನುವಂತ ಮಾತುಗಳನ್ನ ಡಿ.ಸಿ. ಶಿವಕುಮಾರ್ ಅವರು ಆಡ್ತಾ ಇದ್ದಾರೆ. ಏನ್ ತಪ್ಪಿದೆ ಅದರಲ್ಲಿ? ಸಾಮೂಹಿಕ ನಾಯಕತ್ವ ಅಲ್ಲ, ನಿಮಗೆ ಏನಾರ ತಪ್ಪು ಕಾಣಿಸ್ತಾ ಇದೆಯಾ? ಮತ್ತೆ ಸಿದ್ದರಾಮಯ್ಯ ಅವರು ರಿಟೈರ್ಮೆಂಟ್ ಆಗ್ತಾ ಇದೆಯಾ ಅಥವಾ ಇವರೇ ನೇತೃತ್ವ ತಗೋತಾರ ಅಥವಾ ಬೇರೆ ಏನಾದ್ರು ತಗೋತಾರ ಅಂತ ಅಷ್ಟೇ ಸರ್. ಯಾರು? ಈಗ ಸಿದ್ದರಾಮಯ್ಯ ಅವರು ಕೊನೆ ಚುನಾವಣೆ ಅಂತಂದು ಈ 3 ಬಾರಿ ನೋಡಿಯಪ್ಪ, ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳ್ಬೇಕು. ನಮ್ಮನ್ನ ಕೇಳಿದ್ರೆ ನಾನು ಹೆಂಗ ಅವ್ರ ಪರವಾಗಿ ನಾನು ಉತ್ತರ ಕೊಡಕ್ಕಾಗ್ತದೆ? ರಂಜಾನ್ ಬರ್ತಾ ಇದೆ. ರಂಜಾನ್ಗೆ ಸರ್ಕಾರಿ ನೌಕರರಿಗೆ 1 ಅವರ್ ಮುಂಚಿತವಾಗಿ ಮನೆಗೆ ಹೋಗಿ ಇಫ್ತಿಯಾರ್ ಮಾಡಬೇಕು ಅಂತ ಅವಕಾಶ ಕೊಡ್ಲಿ ಅಂತ ನಿಮ್ಮ ಪಕ್ಷದ ಮಾಜಿ ಪದಾಧಿಕಾರಿ ಹುಸೇನ್ ಅವರು ಪತ್ರ ಬರೆದವ್ರೆ. ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ 1 ಅವರ್ ಬಿಫೋರ್ ಕಳಿಸಬೇಕು ಅನ್ನುವಂತಹ ಒತ್ತಾಯ ಆಂಧ್ರದಲ್ಲಿ, ತೆಲಂಗಾಣದಲ್ಲೆಲ್ಲ ಜಾರಿಯಾಗಿದೆ. 1 ಅವರ್ ಮುಂಚೆ ಉಪವಾಸ ಸಂದರ್ಭದಲ್ಲಿ ಅಂತ ಅದೊಂದು ಒತ್ತಾಯ ಗೊತ್ತಿಲ್ಲ ನನಗೆ. ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತದೇನಾರು ಇದ್ರೆ. ಅದೊಂದು ನಿಮ್ಮ ರಾಜ್ಯದಲ್ಲಿ ಏನಾದ್ರು ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಹೆಂಗ್ ಹೇಳ್ತಾರೆ? ನನ್ನ ಅಭಿಪ್ರಾಯ ಚರ್ಚೆ ಮಾಡಿದಾಗ ನಮ್ಮ ಇದರಲ್ಲಿ ಅವಾಗ ನನ್ನ ಅಭಿಪ್ರಾಯ ಹೇಳ್ತೀನಿ. ತೆಲಂಗಾಣದಲ್ಲಿ ಜಾರಿ ಮಾಡಿದ್ದಾರೆ ಸರ್, ಗೊತ್ತಿಲ್ಲ ಸರ್. ಅರಸೀಕೆರೆಯಲ್ಲಿ ಎನ್.ಆರ್. ಸಂತೋಷ್ ವಿರುದ್ಧ ಅಟ್ರಾಸಿಟಿ ಕೇಸ್ ಆಗಿ ದಲಿತ ಸಂಘಟನೆಗಳೆಲ್ಲ ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ಈವರೆಗೂ ಕೂಡ ಅವ್ರನ್ನ ಬಂಧಿಸಿಲ್ಲ. ಅಲ್ಲಿ ಪೊಲೀಸರು ಅವ್ರಿಗೆ ಇಂತ ದೊಡ್ಡವರ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ಈಗ ವಿಚಾರ ಮಾಡ್ತೀನಿ. ಪೊಲೀಸು ನಮ್ಮ SP ಹಾಸನದ SP ಅವರಿಗೆ ಮಾತಾಡ್ತೀನಿ. FIR ಕೂಡ ದಾಖಲಾಗಿದೆ ಸರ್ ಅವ್ರ ವಿರುದ್ಧ. ಖರ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಕೇಂದ್ರ ರಾಜನ್ ಅವರು ಮಾತಾಡಿದ್ದಕ್ಕೆ, ರಾಜನ್ ಅವರು ಮಾತಾಡಿದ್ದಕ್ಕೆ ತೆಪ್ಪಗಿರಿ, ಬಾಯಿ ಮುಚ್ಚಿಕೊಂಡಿರಿ, ಎಲ್ಲ ಮಾತಾಡಬಾರ್ದು ಅನ್ನುವಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ. ಇಲ್ಲ, ಗೊತ್ತಿಲ್ಲ ನಂಗೆ. ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ. ನನಗೆ ಮಾಧ್ಯಮದಲ್ಲೇ ನಿಮ್ಮ ಓದಿದ್ದೀನಿ ಬೆಳಿಗ್ಗೆ. ಇಲ್ಲಪ್ಪ, ನಮಗೇನು ನಾವು ಅಂತ ಸ್ಟೇಟ್ಮೆಂಟ್ ಏನು ಮಾಡೇ ಇಲ್ವಲ್ಲ. ನಾವು ಅಂತ ಸ್ಟೇಟ್ಮೆಂಟ್ ಮಾಡೇ ಇಲ್ಲ. ಅದರಿಂದ ಎಚ್ಚರಿಕೆ ಕೊಡೋ ಪ್ರಶ್ನೆ ಏನು ಬರುತ್ತೆ? ಅದು ಚೀಫ್ ಮಿನಿಸ್ಟರ್ ಪ್ರೆರಾಗೇಟಿವ್. ಮುಖ್ಯಮಂತ್ರಿಗಳ ತೀರ್ಮಾನ. ಅವರು ರಿಶಫಲ್ ಮಾಡ್ಬೋದು, ಇಲ್ಲ ಹಾಗೆ ಇಟ್ಕೊಳ್ಬೋದು. ಅದು ಗೊತ್ತಿಲ್ಲ ನನಗೆ. ಇಟ್ ಈಸ್ ಹಿಸ್ ಪ್ರೆರಾಗೇಟಿವ್. ದಲಿತ ಸಂಘಟನೆಗಳೀಗ ದಲಿತ ಸಿಎಂ ಮಾಡಬೇಕು ಅಂತೇಳಿ ಬೇರೆ ಇನ್ನೇನಿದೆ ಪ್ರಶ್ನೆ? ಬೇರೆ ಪ್ರಶ್ನೆ ಏನಿದೆ ರೀ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.